ಸ್ವಾಮಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಗ್ಯಾರಂಟಿ ಕೊಡೋವಂಥ ಅಮೌಂಟು ಕೃಷಿಗೆ ಕೊಟ್ಟರೆ 100 ಪಟ್ಟು ಅನುದಾನ 100 ಪಟ್ಟು ಅಭಿವೃದ್ಧಿ ಆಯ್ತದೆ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಮನವಿ ಮಾಡ್ತೀನಿ. ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ. ಅವರು ಕೇಂದ್ರ ಸರ್ಕಾರದಿಂದ ಕೃಷಿ ಕೊಟ್ಟರೆ ಬಹುಶಃ ಆ ಒಂದು ಕ್ರೆಡಿಟ್ ಅವ್ರಿಗೆ ಹೋಗ್ತದೆ. ಅದನ್ನು ದಯಮಾಡಿ ಅವ್ರ ಜವಾಬ್ದಾರಿ ತೊಗೊಂಡು ಕೃಷಿಕರಿಗೆ ಏನಾದ್ರು ಕೂಡ ಕೇಂದ್ರ ಸರ್ಕಾರದಿಂದ ವಿಶೇಷ ಅನುದಾನ ತರಬೇಕು ಅಂತ ಮನವಿ ಮಾಡ್ತೀನಿ. ಅವರು ಮಂತ್ರಿ ಆದಮೇಲೆ, ಕೇಂದ್ರ ಮಂತ್ರಿ ಆದಮೇಲೆ ನಾವು ಅವ್ರ ಮೇಲೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದೋ. ಎಲ್ಲ ನಿರೀಕ್ಷೆಗಳು ಹುಸಿಯಾಗಿದೆ. ಅವರಿಂದ ಏನೂ ಕೂಡ ಈ ರಾಜ್ಯಕ್ಕೆ ಅನುಕೂಲ ಆಯ್ತಾ ಇಲ್ಲ. ರಾಜ್ಯಕ್ಕೆ ಏನೂ ಕೂಡ ಬಂದಿಲ್ಲ. ಕೆಲವು ರಸ್ತೆಗಳು ಮಾಡಿಸ್ತಾ ಇದ್ದಾರೆ. ಅವ್ರ ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಅಲ್ಲಿ ರಸ್ತೆಗಳಾಗ್ತಾ ಇದ್ದಾವೆ. ರಸ್ತೆಗಳನ್ನ ಯಾರಾದರೂ ಮಾಡ್ತಾರೆ. ವಿಶೇಷ ಅನುದಾನ ಏನಾದರೂ ತರಬೇಕು. ಮೇಕೆದಾಟು ಯೋಜನೆ ಆಗಲಿಲ್ಲ, ರೈತರಿಗೆ ವಿಶೇಷವಾದಂಥ ಅನುದಾನ ಬಿಡುಗಡೆ ಆಗಲಿಲ್ಲ, ನೀರಾವರಿ ವಿಚಾರದಲ್ಲಿ ಏನೂ ಅನುಕೂಲ ಆಗಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಘೋಷಣೆ ಮಾಡಿದರು, ಅದನ್ನು ಬಿಡುಗಡೆ ಮಾಡ್ತಿಲ್ಲ ಕುಮಾರಸ್ವಾಮಿಯವರು. ಕುಮಾರಸ್ವಾಮಿಯವರು ಇರೋ ಮಂತ್ರಿಗಳಲ್ಲಿ ಒಬ್ಬರಾಗೋದು ಬೇಡ, ಅವರ ವಿಭಿನ್ನ ರೀತಿಯನ್ನು ತೋರಿಸ್ಬೇಕು, ಅವರ ವಿಭಿನ್ನ ಕಾರ್ಯಚಟುವಟಿಕೆಯನ್ನು ತೋರಿಸ್ಬೇಕು ಅಂತೇಳಿ ಮನವಿ. ಸ್ವಾಮಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಗ್ಯಾರಂಟಿ ಕೊಡೋವಂಥ ಅಮೌಂಟು ಕೃಷಿಗೆ ಕೊಟ್ಟರೆ 100 ಪಟ್ಟು ಅನುದಾನ 100 ಪಟ್ಟು ಅಭಿವೃದ್ಧಿ ಆಯ್ತದೆ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಮನವಿ ಮಾಡ್ತೀನಿ. ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ. ಅವರು ಕೇಂದ್ರ ಸರ್ಕಾರದಿಂದ ಕೃಷಿ ಕೊಟ್ಟರೆ ಬಹುಶಃ ಆ ಒಂದು ಕ್ರೆಡಿಟ್ ಅವ್ರಿಗೆ ಹೋಗ್ತದೆ. ಅದನ್ನು ದಯಮಾಡಿ ಅವ್ರ ಜವಾಬ್ದಾರಿ ತೊಗೊಂಡು ಕೃಷಿಕರಿಗೆ ಏನಾದ್ರು ಕೂಡ ಕೇಂದ್ರ ಸರ್ಕಾರದಿಂದ ವಿಶೇಷ ಅನುದಾನ ತರಬೇಕು ಅಂತ ಮನವಿ ಮಾಡ್ತೀನಿ. ಅವರು ಮಂತ್ರಿ ಆದಮೇಲೆ, ಕೇಂದ್ರ ಮಂತ್ರಿ ಆದಮೇಲೆ ನಾವು ಅವ್ರ ಮೇಲೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದೋ. ಎಲ್ಲ ನಿರೀಕ್ಷೆಗಳು ಹುಸಿಯಾಗಿದೆ. ಅವರಿಂದ ಏನೂ ಕೂಡ ಈ ರಾಜ್ಯಕ್ಕೆ ಅನುಕೂಲ ಆಯ್ತಾ ಇಲ್ಲ. ರಾಜ್ಯಕ್ಕೆ ಏನೂ ಕೂಡ ಬಂದಿಲ್ಲ. ಕೆಲವು ರಸ್ತೆಗಳು ಮಾಡಿಸ್ತಾ ಇದ್ದಾರೆ. ಅವ್ರ ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಅಲ್ಲಿ ರಸ್ತೆಗಳಾಗ್ತಾ ಇದ್ದಾವೆ. ರಸ್ತೆಗಳನ್ನ ಯಾರಾದರೂ ಮಾಡ್ತಾರೆ. ವಿಶೇಷ ಅನುದಾನ ಏನಾದರೂ ತರಬೇಕು. ಮೇಕೆದಾಟು ಯೋಜನೆ ಆಗಲಿಲ್ಲ, ರೈತರಿಗೆ ವಿಶೇಷವಾದಂಥ ಅನುದಾನ ಬಿಡುಗಡೆ ಆಗಲಿಲ್ಲ, ನೀರಾವರಿ ವಿಚಾರದಲ್ಲಿ ಏನೂ ಅನುಕೂಲ ಆಗಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಘೋಷಣೆ ಮಾಡಿದರು, ಅದನ್ನು ಬಿಡುಗಡೆ ಮಾಡ್ತಿಲ್ಲ ಕುಮಾರಸ್ವಾಮಿಯವರು. ಕುಮಾರಸ್ವಾಮಿಯವರು ಇರೋ ಮಂತ್ರಿಗಳಲ್ಲಿ ಒಬ್ಬರಾಗೋದು ಬೇಡ, ಅವರ ವಿಭಿನ್ನ ರೀತಿಯನ್ನು ತೋರಿಸ್ಬೇಕು, ಅವರ ವಿಭಿನ್ನ ಕಾರ್ಯಚಟುವಟಿಕೆಯನ್ನು ತೋರಿಸ್ಬೇಕು ಅಂತೇಳಿ ಮನವಿ. ಸ್ವಾಮಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಗ್ಯಾರಂಟಿ ಕೊಡೋವಂಥ ಅಮೌಂಟು ಕೃಷಿಗೆ ಕೊಟ್ಟರೆ 100 ಪಟ್ಟು ಅನುದಾನ 100 ಪಟ್ಟು ಅಭಿವೃದ್ಧಿ ಆಯ್ತದೆ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಮನವಿ ಮಾಡ್ತೀನಿ. ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ. ಅವರು ಕೇಂದ್ರ ಸರ್ಕಾರದಿಂದ ಕೃಷಿ ಕೊಟ್ಟರೆ ಬಹುಶಃ ಆ ಒಂದು ಕ್ರೆಡಿಟ್ ಅವ್ರಿಗೆ ಹೋಗ್ತದೆ. ಅದನ್ನು ದಯಮಾಡಿ ಅವ್ರ ಜವಾಬ್ದಾರಿ ತೊಗೊಂಡು ಕೃಷಿಕರಿಗೆ ಏನಾದ್ರು ಕೂಡ ಕೇಂದ್ರ ಸರ್ಕಾರದಿಂದ ವಿಶೇಷ ಅನುದಾನ ತರಬೇಕು ಅಂತ ಮನವಿ ಮಾಡ್ತೀನಿ. ಅವರು ಮಂತ್ರಿ ಆದಮೇಲೆ, ಕೇಂದ್ರ ಮಂತ್ರಿ ಆದಮೇಲೆ ನಾವು ಅವ್ರ ಮೇಲೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದೋ. ಎಲ್ಲ ನಿರೀಕ್ಷೆಗಳು ಹುಸಿಯಾಗಿದೆ. ಅವರಿಂದ ಏನೂ ಕೂಡ ಈ ರಾಜ್ಯಕ್ಕೆ ಅನುಕೂಲ ಆಯ್ತಾ ಇಲ್ಲ. ರಾಜ್ಯಕ್ಕೆ ಏನೂ ಕೂಡ ಬಂದಿಲ್ಲ. ಕೆಲವು ರಸ್ತೆಗಳು ಮಾಡಿಸ್ತಾ ಇದ್ದಾರೆ. ಅವ್ರ ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಅಲ್ಲಿ ರಸ್ತೆಗಳಾಗ್ತಾ ಇದ್ದಾವೆ. ರಸ್ತೆಗಳನ್ನ ಯಾರಾದರೂ ಮಾಡ್ತಾರೆ. ವಿಶೇಷ ಅನುದಾನ ಏನಾದರೂ ತರಬೇಕು. ಮೇಕೆದಾಟು ಯೋಜನೆ ಆಗಲಿಲ್ಲ, ರೈತರಿಗೆ ವಿಶೇಷವಾದಂಥ ಅನುದಾನ ಬಿಡುಗಡೆ ಆಗಲಿಲ್ಲ, ನೀರಾವರಿ ವಿಚಾರದಲ್ಲಿ ಏನೂ ಅನುಕೂಲ ಆಗಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಘೋಷಣೆ ಮಾಡಿದರು, ಅದನ್ನು ಬಿಡುಗಡೆ ಮಾಡ್ತಿಲ್ಲ ಕುಮಾರಸ್ವಾಮಿಯವರು. ಕುಮಾರಸ್ವಾಮಿಯವರು ಇರೋ ಮಂತ್ರಿಗಳಲ್ಲಿ ಒಬ್ಬರಾಗೋದು ಬೇಡ, ಅವರ ವಿಭಿನ್ನ ರೀತಿಯನ್ನು ತೋರಿಸ್ಬೇಕು, ಅವರ ವಿಭಿನ್ನ ಕಾರ್ಯಚಟುವಟಿಕೆಯನ್ನು ತೋರಿಸ್ಬೇಕು ಅಂತೇಳಿ ಮನವಿ. ಸ್ವಾಮಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಗ್ಯಾರಂಟಿ ಕೊಡೋವಂಥ ಅಮೌಂಟು ಕೃಷಿಗೆ ಕೊಟ್ಟರೆ 100 ಪಟ್ಟು ಅನುದಾನ 100 ಪಟ್ಟು ಅಭಿವೃದ್ಧಿ ಆಯ್ತದೆ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಮನವಿ ಮಾಡ್ತೀನಿ. ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ. ಅವರು ಕೇಂದ್ರ ಸರ್ಕಾರದಿಂದ ಕೃಷಿ ಕೊಟ್ಟರೆ ಬಹುಶಃ ಆ ಒಂದು ಕ್ರೆಡಿಟ್ ಅವ್ರಿಗೆ ಹೋಗ್ತದೆ. ಅದನ್ನು ದಯಮಾಡಿ ಅವ್ರ ಜವಾಬ್ದಾರಿ ತೊಗೊಂಡು ಕೃಷಿಕರಿಗೆ ಏನಾದ್ರು ಕೂಡ ಕೇಂದ್ರ ಸರ್ಕಾರದಿಂದ ವಿಶೇಷ ಅನುದಾನ ತರಬೇಕು ಅಂತ ಮನವಿ ಮಾಡ್ತೀನಿ. ಅವರು ಮಂತ್ರಿ ಆದಮೇಲೆ, ಕೇಂದ್ರ ಮಂತ್ರಿ ಆದಮೇಲೆ ನಾವು ಅವ್ರ ಮೇಲೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದೋ. ಎಲ್ಲ ನಿರೀಕ್ಷೆಗಳು ಹುಸಿಯಾಗಿದೆ. ಅವರಿಂದ ಏನೂ ಕೂಡ ಈ ರಾಜ್ಯಕ್ಕೆ ಅನುಕೂಲ ಆಯ್ತಾ ಇಲ್ಲ. ರಾಜ್ಯಕ್ಕೆ ಏನೂ ಕೂಡ ಬಂದಿಲ್ಲ. ಕೆಲವು ರಸ್ತೆಗಳು ಮಾಡಿಸ್ತಾ ಇದ್ದಾರೆ. ಅವ್ರ ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಅಲ್ಲಿ ರಸ್ತೆಗಳಾಗ್ತಾ ಇದ್ದಾವೆ. ರಸ್ತೆಗಳನ್ನ ಯಾರಾದರೂ ಮಾಡ್ತಾರೆ. ವಿಶೇಷ ಅನುದಾನ ಏನಾದರೂ ತರಬೇಕು. ಮೇಕೆದಾಟು ಯೋಜನೆ ಆಗಲಿಲ್ಲ, ರೈತರಿಗೆ ವಿಶೇಷವಾದಂಥ ಅನುದಾನ ಬಿಡುಗಡೆ ಆಗಲಿಲ್ಲ, ನೀರಾವರಿ ವಿಚಾರದಲ್ಲಿ ಏನೂ ಅನುಕೂಲ ಆಗಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಘೋಷಣೆ ಮಾಡಿದರು, ಅದನ್ನು ಬಿಡುಗಡೆ ಮಾಡ್ತಿಲ್ಲ ಕುಮಾರಸ್ವಾಮಿಯವರು. ಕುಮಾರಸ್ವಾಮಿಯವರು ಇರೋ ಮಂತ್ರಿಗಳಲ್ಲಿ ಒಬ್ಬರಾಗೋದು ಬೇಡ, ಅವರ ವಿಭಿನ್ನ ರೀತಿಯನ್ನು ತೋರಿಸ್ಬೇಕು, ಅವರ ವಿಭಿನ್ನ ಕಾರ್ಯಚಟುವಟಿಕೆಯನ್ನು ತೋರಿಸ್ಬೇಕು ಅಂತೇಳಿ ಮನವಿ. ಸ್ವಾಮಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಗ್ಯಾರಂಟಿ ಕೊಡೋವಂಥ ಅಮೌಂಟು ಕೃಷಿಗೆ ಕೊಟ್ಟರೆ 100 ಪಟ್ಟು ಅನುದಾನ 100 ಪಟ್ಟು ಅಭಿವೃದ್ಧಿ ಆಯ್ತದೆ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಮನವಿ ಮಾಡ್ತೀನಿ. ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ. ಅವರು ಕೇಂದ್ರ ಸರ್ಕಾರದಿಂದ ಕೃಷಿ ಕೊಟ್ಟರೆ ಬಹುಶಃ ಆ ಒಂದು ಕ್ರೆಡಿಟ್ ಅವ್ರಿಗೆ ಹೋಗ್ತದೆ. ಅದನ್ನು ದಯಮಾಡಿ ಅವ್ರ ಜವಾಬ್ದಾರಿ ತೊಗೊಂಡು ಕೃಷಿಕರಿಗೆ ಏನಾದ್ರು ಕೂಡ ಕೇಂದ್ರ ಸರ್ಕಾರದಿಂದ ವಿಶೇಷ ಅನುದಾನ ತರಬೇಕು ಅಂತ ಮನವಿ ಮಾಡ್ತೀನಿ. ಅವರು ಮಂತ್ರಿ ಆದಮೇಲೆ, ಕೇಂದ್ರ ಮಂತ್ರಿ ಆದಮೇಲೆ ನಾವು ಅವ್ರ ಮೇಲೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದೋ. ಎಲ್ಲ ನಿರೀಕ್ಷೆಗಳು ಹುಸಿಯಾಗಿದೆ. ಅವರಿಂದ ಏನೂ ಕೂಡ ಈ ರಾಜ್ಯಕ್ಕೆ ಅನುಕೂಲ ಆಯ್ತಾ ಇಲ್ಲ. ರಾಜ್ಯಕ್ಕೆ ಏನೂ ಕೂಡ ಬಂದಿಲ್ಲ. ಕೆಲವು ರಸ್ತೆಗಳು ಮಾಡಿಸ್ತಾ ಇದ್ದಾರೆ. ಅವ್ರ ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಅಲ್ಲಿ ರಸ್ತೆಗಳಾಗ್ತಾ ಇದ್ದಾವೆ. ರಸ್ತೆಗಳನ್ನ ಯಾರಾದರೂ ಮಾಡ್ತಾರೆ. ವಿಶೇಷ ಅನುದಾನ ಏನಾದರೂ ತರಬೇಕು. ಮೇಕೆದಾಟು ಯೋಜನೆ ಆಗಲಿಲ್ಲ, ರೈತರಿಗೆ ವಿಶೇಷವಾದಂಥ ಅನುದಾನ ಬಿಡುಗಡೆ ಆಗಲಿಲ್ಲ, ನೀರಾವರಿ ವಿಚಾರದಲ್ಲಿ ಏನೂ ಅನುಕೂಲ ಆಗಿಲ್ಲ.
ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಘೋಷಣೆ ಮಾಡಿದ್ರು, ಅದನ್ನು ಬಿಡುಗಡೆ ಮಾಡ್ತಿಲ್ಲ ಕುಮಾರಸ್ವಾಮಿ ಅವರು ಇರೋ ಮಂತ್ರಿಗಳಲ್ಲಿ ಒಬ್ಬರಾಗೋದು ಬೇಡ, ಅವರ ವಿಭಿನ್ನ ರೀತಿಯನ್ನು ತೋರಿಸ್ಬೇಕು, ಅವರ ವಿಭಿನ್ನ ಕಾರ್ಯಚಟುವಟಿಕೆಯನ್ನು ತೋರಿಸ್ಬೇಕು ಅಂತೇಳಿ ಮನವಿ. ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ, ಗ್ಯಾರಂಟಿ ಕೊಡೋವಂಥ ಅಮೌಂಟು ಕೃಷಿಗೆ ಕೊಟ್ಟರೆ 100 ಪಟ್ಟು ಅನುದಾನ 100 ಪಟ್ಟು ಅಭಿವೃದ್ಧಿ ಆಯ್ತದೆ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಮನವಿ ಮಾಡ್ತೀನಿ. ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ, ಅವರು ಕೇಂದ್ರ ಸರ್ಕಾರದಿಂದ ಕೃಷಿ ಕೊಟ್ಟರೆ ಬಹುಶಃ ಆ ಒಂದು ಕ್ರೆಡಿಟ್ ಅವ್ರಿಗೆ ಹೋಗ್ತದೆ. ಅದನ್ನು ದಯಮಾಡಿ ಅವ್ರ ಜವಾಬ್ದಾರಿ ತೊಗೊಂಡು ಕೃಷಿಕರಿಗೆ ಏನಾದ್ರು ಕೂಡ ಕೇಂದ್ರ ಸರ್ಕಾರದಿಂದ ವಿಶೇಷ ಅನುದಾನ ತರಬೇಕು ಅಂತ ಮನವಿ ಮಾಡ್ತೀನಿ. ಅವರು ಮಂತ್ರಿ ಆದಮೇಲೆ, ಕೇಂದ್ರ ಮಂತ್ರಿ ಆದಮೇಲೆ ನಾವು ಅವ್ರ ಮೇಲೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದೋ, ಎಲ್ಲ ನಿರೀಕ್ಷೆಗಳು ಹುಸಿಯಾಗಿದೆ. ಅವರಿಂದ ಏನೂ ಕೂಡ ಈ ರಾಜ್ಯಕ್ಕೆ ಅನುಕೂಲ ಆಯ್ತಾ ಇಲ್ಲ, ರಾಜ್ಯಕ್ಕೆ ಏನೂ ಕೂಡ ಬಂದಿಲ್ಲ. ಕೆಲವು ರಸ್ತೆಗಳು ಮಾಡಿಸ್ತಾ ಇದ್ದಾರೆ, ಅವ್ರ ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಅಲ್ಲಿ ರಸ್ತೆಗಳಾಗ್ತಾ ಇದ್ದಾವೆ. ರಸ್ತೆಗಳನ್ನ ಯಾರಾದರೂ ಮಾಡ್ತಾರೆ, ವಿಶೇಷ ಅನುದಾನ ಏನಾದರೂ ತರಬೇಕು. ಮೇಕೆದಾಟು ಯೋಜನೆ ಆಗಲಿಲ್ಲ, ರೈತರಿಗೆ ವಿಶೇಷವಾದಂಥ ಅನುದಾನ ಬಿಡುಗಡೆ ಆಗಲಿಲ್ಲ, ನೀರಾವರಿ ವಿಚಾರದಲ್ಲಿ ಏನೂ ಅನುಕೂಲ ಆಗಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಘೋಷಣೆ ಮಾಡಿದ್ರು, ಅದನ್ನು ಬಿಡುಗಡೆ ಮಾಡ್ತಿಲ್ಲ ಕುಮಾರಸ್ವಾಮಿ ಅವರು ಇರೋ ಮಂತ್ರಿಗಳಲ್ಲಿ ಒಬ್ಬರಾಗೋದು ಬೇಡ, ಅವರ ವಿಭಿನ್ನ ರೀತಿಯನ್ನು ತೋರಿಸ್ಬೇಕು, ಅವರ ವಿಭಿನ್ನ ಕಾರ್ಯಚಟುವಟಿಕೆಯನ್ನು ತೋರಿಸ್ಬೇಕು ಅಂತೇಳಿ ಮನವಿ. ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ, ಗ್ಯಾರಂಟಿ ಕೊಡೋವಂಥ ಅಮೌಂಟು ಕೃಷಿಗೆ ಕೊಟ್ಟರೆ 100 ಪಟ್ಟು ಅನುದಾನ 100 ಪಟ್ಟು ಅಭಿವೃದ್ಧಿ ಆಯ್ತದೆ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಮನವಿ ಮಾಡ್ತೀನಿ. ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ, ಅವರು ಕೇಂದ್ರ ಸರ್ಕಾರದಿಂದ ಕೃಷಿ ಕೊಟ್ಟರೆ ಬಹುಶಃ ಆ ಒಂದು ಕ್ರೆಡಿಟ್ ಅವ್ರಿಗೆ ಹೋಗ್ತದೆ. ಅದನ್ನು ದಯಮಾಡಿ ಅವ್ರ ಜವಾಬ್ದಾರಿ ತೊಗೊಂಡು ಕೃಷಿಕರಿಗೆ ಏನಾದ್ರು ಕೂಡ ಕೇಂದ್ರ ಸರ್ಕಾರದಿಂದ ವಿಶೇಷ ಅನುದಾನ ತರಬೇಕು ಅಂತ ಮನವಿ ಮಾಡ್ತೀನಿ. ಅವರು ಮಂತ್ರಿ ಆದಮೇಲೆ, ಕೇಂದ್ರ ಮಂತ್ರಿ ಆದಮೇಲೆ ನಾವು ಅವ್ರ ಮೇಲೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದೋ, ಎಲ್ಲ ನಿರೀಕ್ಷೆಗಳು ಹುಸಿಯಾಗಿದೆ. ಅವರಿಂದ ಏನೂ ಕೂಡ ಈ ರಾಜ್ಯಕ್ಕೆ ಅನುಕೂಲ ಆಯ್ತಾ ಇಲ್ಲ, ರಾಜ್ಯಕ್ಕೆ ಏನೂ ಕೂಡ ಬಂದಿಲ್ಲ. ಕೆಲವು ರಸ್ತೆಗಳು ಮಾಡಿಸ್ತಾ ಇದ್ದಾರೆ, ಅವ್ರ ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಅಲ್ಲಿ ರಸ್ತೆಗಳಾಗ್ತಾ ಇದ್ದಾವೆ. ರಸ್ತೆಗಳನ್ನ ಯಾರಾದರೂ ಮಾಡ್ತಾರೆ, ವಿಶೇಷ ಅನುದಾನ ಏನಾದರೂ ತರಬೇಕು. ಮೇಕೆದಾಟು ಯೋಜನೆ ಆಗಲಿಲ್ಲ, ರೈತರಿಗೆ ವಿಶೇಷವಾದಂಥ ಅನುದಾನ ಬಿಡುಗಡೆ ಆಗಲಿಲ್ಲ, ನೀರಾವರಿ ವಿಚಾರದಲ್ಲಿ ಏನೂ ಅನುಕೂಲ ಆಗಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಘೋಷಣೆ ಮಾಡಿದ್ರು, ಅದನ್ನು ಬಿಡುಗಡೆ ಮಾಡ್ತಿಲ್ಲ ಕುಮಾರಸ್ವಾಮಿ ಅವರು ಇರೋ ಮಂತ್ರಿಗಳಲ್ಲಿ ಒಬ್ಬರಾಗೋದು ಬೇಡ, ಅವರ ವಿಭಿನ್ನ ರೀತಿಯನ್ನು ತೋರಿಸ್ಬೇಕು, ಅವರ ವಿಭಿನ್ನ ಕಾರ್ಯಚಟುವಟಿಕೆಯನ್ನು ತೋರಿಸ್ಬೇಕು ಅಂತೇಳಿ ಮನವಿ. ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ, ಗ್ಯಾರಂಟಿ ಕೊಡೋವಂಥ ಅಮೌಂಟು ಕೃಷಿಗೆ ಕೊಟ್ಟರೆ 100 ಪಟ್ಟು ಅನುದಾನ 100 ಪಟ್ಟು ಅಭಿವೃದ್ಧಿ ಆಯ್ತದೆ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಮನವಿ ಮಾಡ್ತೀನಿ. ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ, ಅವರು ಕೇಂದ್ರ ಸರ್ಕಾರದಿಂದ ಕೃಷಿ ಕೊಟ್ಟರೆ ಬಹುಶಃ ಆ ಒಂದು ಕ್ರೆಡಿಟ್ ಅವ್ರಿಗೆ ಹೋಗ್ತದೆ. ಅದನ್ನು ದಯಮಾಡಿ ಅವ್ರ ಜವಾಬ್ದಾರಿ ತೊಗೊಂಡು ಕೃಷಿಕರಿಗೆ ಏನಾದ್ರು ಕೂಡ ಕೇಂದ್ರ ಸರ್ಕಾರದಿಂದ ವಿಶೇಷ ಅನುದಾನ ತರಬೇಕು ಅಂತ ಮನವಿ ಮಾಡ್ತೀನಿ. ಅವರು ಮಂತ್ರಿ ಆದಮೇಲೆ, ಕೇಂದ್ರ ಮಂತ್ರಿ ಆದಮೇಲೆ ನಾವು ಅವ್ರ ಮೇಲೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದೋ, ಎಲ್ಲ ನಿರೀಕ್ಷೆಗಳು ಹುಸಿಯಾಗಿದೆ. ಅವರಿಂದ ಏನೂ ಕೂಡ ಈ ರಾಜ್ಯಕ್ಕೆ ಅನುಕೂಲ ಆಯ್ತಾ ಇಲ್ಲ, ರಾಜ್ಯಕ್ಕೆ ಏನೂ ಕೂಡ ಬಂದಿಲ್ಲ. ಕೆಲವು ರಸ್ತೆಗಳು ಮಾಡಿಸ್ತಾ ಇದ್ದಾರೆ, ಅವ್ರ ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಅಲ್ಲಿ ರಸ್ತೆಗಳಾಗ್ತಾ ಇದ್ದಾವೆ. ರಸ್ತೆಗಳನ್ನ ಯಾರಾದರೂ ಮಾಡ್ತಾರೆ, ವಿಶೇಷ ಅನುದಾನ ಏನಾದರೂ ತರಬೇಕು. ಮೇಕೆದಾಟು ಯೋಜನೆ ಆಗಲಿಲ್ಲ, ರೈತರಿಗೆ ವಿಶೇಷವಾದಂಥ ಅನುದಾನ ಬಿಡುಗಡೆ ಆಗಲಿಲ್ಲ, ನೀರಾವರಿ ವಿಚಾರದಲ್ಲಿ ಏನೂ ಅನುಕೂಲ ಆಗಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಘೋಷಣೆ ಮಾಡಿದ್ರು, ಅದನ್ನು ಬಿಡುಗಡೆ ಮಾಡ್ತಿಲ್ಲ ಕುಮಾರಸ್ವಾಮಿ ಅವರು ಇರೋ ಮಂತ್ರಿಗಳಲ್ಲಿ ಒಬ್ಬರಾಗೋದು ಬೇಡ, ಅವರ ವಿಭಿನ್ನ ರೀತಿಯನ್ನು ತೋರಿಸ್ಬೇಕು, ಅವರ ವಿಭಿನ್ನ ಕಾರ್ಯಚಟುವಟಿಕೆಯನ್ನು ತೋರಿಸ್ಬೇಕು ಅಂತೇಳಿ ಮನವಿ.